ಮಂಡ್ಯದ ಮೈತ್ರಿ ಅಭ್ಯರ್ಥಿಯ ಘೋಷಣೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಕೂಡಲೇ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಬೇಕು ಅಂತ ಮಂಡ್ಯ ಜೆಡಿಎಸ್ನ ನಾಯಕರು ದಳಪತಿಗಳಿಗೆ ಒತ್ತಡ ಹಾಕ್ತಾ ಇದ್ದಾರೆ. ಯಾಕೆ ತಡ ಮಾಡ್ತಾ ಇದ್ದೀರಿ ಅನ್ನೋಂತಹ ಪ್ರಶ್ನೆಯ ಜೊತೆಗೆ ಅನೌನ್ಸ್ ಮಾಡಿದಷ್ಟು ಪ್ರಚಾರಕ್ಕೆ ಅನುಕೂಲ ಆಗುತ್ತೆ ಅಂತ. ಆದರೆ ಕಾರ್ಯಕರ್ತರಿಂದಲೇ ಮಂಡ್ಯ ಭಾಗದಲ್ಲಿ ಗೊಂದಲ ಆಗ್ತಾ ಇದೆ. ಅದರಲ್ಲೂ ಚನ್ನಪಟ್ಟಣದ ಜೆಡಿಎಸ್ ಕಾರ್ಯಕರ್ತರು ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲೇಬಾರದು ಅಂತ ಹಠ ಹಿಡಿತಾ ಇದ್ರೆ, ಈ ಕಡೆ ಮಂಡ್ಯದ ನಾಯಕರು ಮತ್ತು ಕಾರ್ಯಕರ್ತರು ಇಲ್ಲ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಸೊ ಇಬ್ಬರ ಈ ರೀತಿಯ ಗೊಂದಲದ ನಡುವೆ ದಳಪತಿಗಳು ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ದೇವೇಗೌಡರು ಕೂಡ ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿರುವ ಹಿನ್ನೆಲೆ ಇವತ್ತೇನಾದರೂ ಮಂಡ್ಯ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡ್ತಾರಾ? ಕುಮಾರಸ್ವಾಮಿ ಅವರ ಅಥವಾ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಗೊಂದಲ, ಮತ್ತೊಂದು ಕಡೆ ನಿರ್ಧಾರ ತೆಗೆದುಕೊಳ್ಳುವ ನಿಟ್ಟಲ್ಲಿಯೂ ಕೂಡ ಒತ್ತಡ. ದಳಪತಿಗಳ ನಿರ್ಧಾರ ಏನಾಗಿರುತ್ತೆ, ಕಾರ್ಯಕರ್ತರು ಏನ್ ಹೇಳ್ತಾರೆ? ಶ್ರೀಪಾದ್, ಮಂಡ್ಯದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪರ್ಧೆಗೆ ಇಳಿತಾರೆ ಅನ್ನೋ ಒಂದು ವಿಚಾರ ಕೇಳ್ತಿದ್ದಂತೆ ಚನ್ನಪಟ್ಟಣದ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ಚನ್ನಪಟ್ಟಣವನ್ನು ಬಿಡಬಾರ್ದು, ಮಂಡ್ಯದಲ್ಲಿ ಸ್ಪರ್ಧೆ ಮಾಡಬಾರ್ದು ಅಂತ ಹೇಳಿ ಒತ್ತಡ ಹಾಕಿದ್ರು. ಇದರಿಂದ ಒಂದಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಮಂಡ್ಯಕ್ಕೆ ಕುಮಾರಸ್ವಾಮಿ ಬರೋದಿಲ್ಲ ಅಂತ. ಇನ್ನೊಂದು ಕಡೆ ಈ ಗೊಂದಲಗಳಿಗೆ ಬಗೆಹರಿಸಬೇಕು, ಜೊತೆಗೆ ಈ ಗೊಂದಲಗಳಿಗೆ ಮುಕ್ತಿ ಆಡಬೇಕು ಅಂತ ಹೇಳಿ ಏನು ಮಂಡ್ಯದ ಜೆಡಿಎಸ್ ನಾಯಕರುಗಳು ಕೂಡ ಒತ್ತಡ ಆಗ್ತಾ ಇರುವಂಥದ್ದು. ಇವತ್ತು ಶಸ್ತ್ರಚಿಕಿತ್ಸೆಯನ್ನು ಮುಗಿಸ್ಕೊಂಡು ಏನು ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಅವರಿಗೆ ಒತ್ತಡ ಹಾಕುವ ನಿಟ್ಟಿನಲ್ಲಿ ಬೆಂಗಳೂರಿನ JP ನಗರದ ನಿವಾಸಕ್ಕೆ ಮಂಡ್ಯದ ಒಂದು ನಿಯೋಗ ಹೋಗಿರುವಂಥದ್ದು. ಮಾಜಿ ಶಾಸಕರು ಒಳಗೊಂಡಂತೆ ಸಾಕಷ್ಟು ಮುಖಂಡರುಗಳು ಇವತ್ತು ಬೆಂಗಳೂರಿಗೆ ದೌಡಾಯಿಸಿದ್ದಾರೆ. ಅಲ್ಲಿ ಒಂದಷ್ಟು ಮಾತುಕತೆಯನ್ನು ನಡೆಸುವಂಥದ್ದು. ಈಗಾಗಲೇ ಏನು ಚನ್ನಪಟ್ಟಣದ ಕಾರ್ಯಕರ್ತರ ಒತ್ತಡದಿಂದ ಒಂದಷ್ಟು ಮಂಡ್ಯದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಕೊನೆಯ ಕ್ಷಣದಲ್ಲೇನಾದರೂ ಕೂಡ ಕುಮಾರಸ್ವಾಮಿ ಅವರು ಸ್ಪರ್ಧೆಯಿಂದ ಹಿಂದೆ ಸರಿತಾರ ಅನ್ನೋ ಮಾತುಗಳು ಕೂಡ ಶುರುವಾಗಿರೋದ್ರಿಂದ ಇದೆಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳಿಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಏನು ಮಂಡ್ಯದ ನಾಯಕರುಗಳು ಹೋಗಿದ್ದಾರೆ. ಇವತ್ತೇ ನೀವು ಅಭ್ಯರ್ಥಿಯನ್ನ ಘೋಷಣೆ ಮಾಡಬೇಕು, ನೀವೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು. ಒಂದು ವೇಳೆ ನೀವು ಅಭ್ಯರ್ಥಿ ಆಗಲಿಲ್ಲ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರ ಮನವೊಲಿಸಿ ಅವರನ್ನು ಅಭ್ಯರ್ಥಿ ಮಾಡಬೇಕು. ಇಲ್ಲ ಅಂದರೆ ನಾವು ಚುನಾವಣೆ ಮಾಡೋದು ಕಷ್ಟ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮನವರಿಕೆ ಮಾಡಿಕೊಡೋ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಚರ್ಚೆಯನ್ನು ಮಾಡೋದಕ್ಕೆ ಮಂಡ್ಯ ನಾಯಕರು ಹೋಗಿದ್ದಾರೆ. ಇನ್ನೊಂದು ಕಡೆ ದೇವೇಗೌಡರು ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದ್ರಿಂದ ಇವತ್ತು ಮಂಡ್ಯ ಅಭ್ಯರ್ಥಿ ಘೋಷಣೆ ಆಗ್ತಾರಾ ಅನ್ನೋದು ಒಂದು ಕುತೂಹಲ ಕೆರಳಿಸಿರುವಂಥದ್ದು. ಹಾಗಾಗಿ ಇವತ್ತೇ ಮಂಡ್ಯ ಅಭ್ಯರ್ಥಿ ಫೈನಲ್ ಆಗುತ್ತಾ ಅಥವಾ ಕುಮಾರಸ್ವಾಮಿ ಅವರು 25ಕ್ಕೆ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾಳೆ ಅನೌನ್ಸ್ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿ